ನಮಸ್ಕಾರ. ಕರ್ನಾಟಕ ಬಂದೇ ಬಿಡ್ತು. ಬಿಗ್ ಬಾಸ್ ಸೀಸನ್ 13 ಅದರೊಳಗೆ ಬಂದವರು ಯಾರ್ಯಾರು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೇನೆ. ಅವನು ಬಂದ್ಬಿಡ್ತು ನೋಡ್ರಿ. ಕಲರ್ಸ್ ಕನ್ನಡದೊಳಗೆ ಬಿಗ್ ಬಾಸ್ ಸೀಸನ್ 13 ಕಿಚ್ಚ ಸುದೀಪ್ ಕನ್ನಡದ ಬಾದ್ಶಾ ಒಂದೇ ಒಂದು ಡೈಲಾಗ್, ಅದ್ಭುತ ಪ್ರೋಮೋ. ಆದರೂ ಕೂಡ ಒಂದು ಬೇಜಾರು ಏನಪ್ಪ ಅಂದ್ರೆ ಗಿಲ್ಲಿ ಇಲ್ಲ ಅಂತಕ್ಕಂಥದ್ದು ಬೇಜಾರು ಒಂದಾಯ್ತಪ್ಪ ಅಂತಂದ್ರೆ ಅಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಇನ್ನೂ ಸ್ವಲ್ಪ ಮೇಕಪ್ ಮಾಡಿ ಇನ್ನೂ ಭರ್ಜರಿಯಾಗಿ ಇನ್ನೊಂದು ಕೌಂಟರ್ ಕೊಡಿಸಬಹುದಾಗಿತ್ತು. ಅಲ್ಲಿ ಏನಪ್ಪ ಅಂದ್ರೆ ಪ್ರೋಮೋದೊಳಗೆ ಸ್ಟಾರ್ಟಿಂಗ್ ಆಗಿದ್ದ ಫುಲ್ ಜನ ಇರ್ತಾರ. ಅದೊಂದು ಕತ್ತಲೆ ಮನೆಯೊಳಗೆ ಒಂದು ಹೊಗೆ ಬರ್ತಿರ್ತದ. ಆ ಹೊಗೆಯೊಳಗೆ ಕಿಚ್ಚ ಸುದೀಪ್ ಅವ್ರು ಎಂಟ್ರಿ ತಗೊಂಡಾರ. ಹೆಂಗೆ ಎಂಟ್ರಿ ತಗೊಂಡಾರಪ್ಪ ಅಂತಂತಂದ್ರೆ ಬರ್ತಾನೆ ಡೈಲಾಗ್ ಹೊಡಿತಾರ. ಕರ್ನಾಟಕದ ಜನತೆ ಯಾರಿಗಾಗಿ ಕಾದದ್ದು ಇತಿಹಾಸವೇ ಇಲ್ಲ. ಆದ್ರೆ ಒಂದು ವರ್ಷದಲ್ಲಿ ಒಂದು ಸಲ ಕಾಯ್ತಾರಪ್ಪ ಅಂತಂತಂದ್ರೆ ಅದು ನಾವು ಮಾಡಲೇಬೇಕು ಆ ಕೆಲಸ ಅಂತಕ್ಕಂಥ ವಿಚಾರದೊಳಗೆ ಅವ್ರು ಕುಂತು ಬಿಟ್ಟಾರ. ಅದರ ಜೊತೆಗೆ ಒಂದು ಮನೆ ಒಂದು ಅವಕಾಶ ಕೋಟಿ ಕನಸುಗಳು. ಈ ಡೈಲಾಗ್ ಏನಂತಲ್ಲ ಇದು ಎಲ್ಲರನ್ನ ತಲೆ ಗಿರ್ರನಿಸ್ತದೆ. ಇದು ಒಂದು ಮನೆ ಒಂದು ಅವಕಾಶ ಕೋಟಿ ಕನಸುಗಳು, ಇದು ಬೆಂಕಿ ಡೈಲಾಗ್. ಹಾಗಾದ್ರೆ ಮತ್ತೆ ಶುರು ಮಾಡೋಣವಾ ಎನ್ನುವಂಥ ವಿಚಾರದೊಳಗೆ ಬಿಗ್ ಬಾಸ್ ಸೀಸನ್ 13 ಪ್ರಾರಂಭ ಆಗೇ ಆಗ್ತದ. ಶುರು ಮಾಡ್ತು ಅಂತೇಳಿ ಕಿಚ್ಚ ಸುದೀಪ್ ಅವರು ಹೇಳಿಬಿಟ್ಟಾರ. ಈಗ ಮುಂದಿನ ವಿಶೇಷ ಏನಪ್ಪ ಅಂದ್ರೆ ಇದ್ರೊಳಗೆ ಯಾರ್ಯಾರು ಬರ್ತಾರ, ಯಾಕೆ ಬರ್ತಾರ, ಯಾವ್ಯಾವ ಫೀಲ್ಡಿನೊಳಗೆ ಹೆಂಗೆ ಬರ್ತಾರ ಅಂತಕ್ಕಂಥದ್ದೇ ವಿಶೇಷ. ಇನ್ನೇನು ಕೆಲವೇ ದಿನಗಳು. ಇವತ್ತು ಆಗಸ್ಟ್ ಪ್ರಥಮ ದಿನ ಅಂದರೆ 2ನೇ ತಾರೀಕು. ಬಟ್ ಇನ್ನ ಸೆಪ್ಟೆಂಬರ್ 2ನೇ ತಾರೀಕಿನೊಳಗಾಗಿ ಎಲ್ಲ ಅಭ್ಯರ್ಥಿಗಳು ಎಲ್ಲ ಸ್ಪರ್ಧೆಗಳು ಕೂಡ ಆಯ್ಕೆಗೆ ಆಗ್ತಾರ. ಅದರ ಜೊತೆಗೆ ಮತ್ತೆ ಯಾರು ಬರಲಿದ್ದಾರೆ ಅನ್ನುವಂಥದ್ದು ಕೂಡ ಕೆಲವೊಂದು ಕಾಂಟ್ರವರ್ಸಿ ಆಗ್ತಾವೆ, ಮತ್ತೆ ಕೆಲವೊಂದು ವಿಷಯ ಸ್ಪ್ರೆಡ್ ಆಗಿಬಿಡ್ತಾವೆ. ಸೊ ಇನ್ನು ಮುಂದೆ ಬಿಗ್ ಬಾಸ್ ಒಂದು ರೀತಿ ಟ್ರೆಂಡ್ ಆಗ್ತಾ ಹೋಗ್ತದ. ಇನ್ನು ಮುಂದೆ ವಾರದ ಕತೆ ಕಿಚ್ಚನ ಜೊತೆ ಎನ್ನುವಂಥದ್ದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡ್ತದ. ಗಿಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋಣ. ಆ ಇತಿಹಾಸವನ್ನು ಸೃಷ್ಟಿ ಮಾಡಕ್ಕೆ ಮತ್ತಾರು ಬರಬಲ್ಲರು, ಆ ಸ್ಥಾನವನ್ನು ಯಾರು ತುಂಬಬಲ್ಲರು. ಆದರೂ ಒಂದೇ ಒಂದು ಮಾತ್ರ ನಿಮಗೆ ಹೇಳ್ತಾನೆ, ಕರ್ನಾಟಕದೊಳಗೆ ಗಿಲ್ಲಿ ಸ್ಥಾನವನ್ನು ಯಾರು ಕೂಡ ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ಆತನ ಒಂದು ಫ್ಯಾನ್ ಬೇಸನ್ನು ಯಾರು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಬಿಗ್ ಬಾಸ್ ಮೂಲಕ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನಿಮಗೆ ದೃಢಪಡಿಸ್ತಾ ಇದ್ದಾನೆ. ಯಾಕಪ್ಪ ಅಂದ್ರೆ ಗಿಲ್ಲಿಯ ಮಾತೇ ಬೇರೆ, ಗಿಲ್ಲಿಯ ಕೌಂಟ್ರೇ ಬೇರೆ, ಗಿಲ್ಲಿಯ ಚರಿತ್ರೆಯೇ ಬೇರೆ, ಗಿಲ್ಲಿ ಬೆಳೆದು ಬಂದ ಹಾದಿಯೇ ಬೇರೆ, ಗಿಲ್ಲಿ ನಡೆದುಕೊಂಡ ರೀತಿಯೇ ಬೇರೆ, ಗಿಲ್ಲಿ ಹೇಳಿದಂತಹ ಮಾತುಗಳೇ ಬೇರೆ, ಗಿಲ್ಲಿಯ ಕೊಟ್ಟಂತಹ ಕೌಂಟರ್ಗಳೇ ಬೇರೆ ಬೇರೆ ಬೇರೆ. ಅವನ ಕಾಮಿಡಿಯೂ ಸಹ ಬೇರೆ. ಎಲ್ಲ ರೀತಿಯಿಂದಲೂ ಕೂಡ ಎದುರಾಳಿಗಳು ಯಾರೇ ಬಂದರೂ ಕೂಡ ಗಿಲ್ಲಿಯ ಕೌಂಟರ್ಗೆ ಎನ್ಕೌಂಟರ್ ಆಗಿ ಬಿಡ್ತಿದ್ರು. ಅಷ್ಟರ ಮಟ್ಟಿಗೆ ಗಿಲ್ಲಿ ಎನ್ಕೌಂಟರ್ ಅಲ್ಲ, ಎನ್ಕೌಂಟರ್ ಜೊತೆಗೆ ಕಾಮಿಡಿ ಎನ್ನುವಂತಹ ನಕಲಿ ಕೌಂಟರ್ ಮಾಡ್ತಿದ್ದ. ಆ ಕಾಮಿಡಿ ಎನ್ನುವಂಥ ನಕಲಿ ಕೌಂಟ್ರಿ ಎಲ್ಲರೂ ಜಳ ಆಗಿ ಎನ್ಕೌಂಟರ್ ಆಗಿ ಆಗಿಬಿಟ್ರು. ಕೊನೆಗೂ ಬಿಗ್ ಬಾಸ್ ಸೀಸನ್ 12ರ ಕಪ್ಪನ್ನು ಗಿಲ್ಲಿ ತಗೊಂಡು ಮನೆಗೆ ಬಂದ. ಕಪ್ಗಿಂತ ಮುಖ್ಯವಾಗಿ 12 ಸೀಸನ್ನಲ್ಲೂ ಮಾಡಿರದಂತಹ ಇತಿಹಾಸವನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಕನ್ನಡಿಗರ ಮನಸ್ಸನ್ನ ಗೆದ್ದು ಮನೆಗೆ ಹೋದ. ಇದು ಇತಿಹಾಸ. ಇವತ್ತು ರಿಯಾಲಿಟಿ ಬುಕ್ ಎನ್ನುವಂತಹ ಇಂಡಿಯನ್ ಬಿಗ್ ರಿಯಾಲಿಟಿ ಬುಕ್ ಎನ್ನುವಂತಹ ಸ್ಥಾನದಲ್ಲಿ ಆ ಅತಿ ದೊಡ್ಡ ಪುಸ್ತಕದಲ್ಲಿ ಒಂದು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಅಂದ್ರೆ ಅದು ದೊಡ್ಡ ಇತಿಹಾಸನೇ ಸರಿ. ಸೊ ಹಂಗಾಗಿ ಗಿಲ್ಲಿಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಮಾಧಾನ ಆಗೋಂಗಿಲ್ಲ. ನಿಮ್ಮೆಲ್ಲರ ಗಿಲ್ಲಿಯ ಅಭಿಮಾನಿಗಳು ನಾವೆಲ್ಲರೂ ಕೂಡ ಬಯಸೋದೇನಪ್ಪ ಅಂದ್ರೆ ಈ ಸೀಸನಲ್ಲೂ ಕೂಡ ಒಂದು ದಿನ ಅಥವಾ ಒಂದು ವಾರ ಗಿಲ್ಲಿ ಇದ್ರೆ ಇನ್ನೂ ಕೂಡ ಹೈಪ್ ಕ್ರಿಯೇಟ್ ಆಗ್ತದ. ಈಗ ಕಿಚ್ಚ ಸುದೀಪ್ ಅವರು ಪ್ರೋಮೋವನ್ನು ಬಿಡುಗಡೆ ಮಾಡಾರ. ಅದ್ಭುತವಾಗಿರ್ತಕ್ಕಂಥ ಪ್ರೋಮೋ. ಈ ಅದ್ಭುತವಾದ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಇನ್ನೂ ಸ್ವಲ್ಪ ಮೇಕಪ್ ಮಾಡಬಹುದಾಗಿತ್ತು. ಬ್ಲ್ಯಾಕ್ ಡ್ರೆಸ್ ಬಿಟ್ಟು ಏನಾರ ಮಿಂಚಿಂಗ್ ಏನಾರ ಒಂದು ಅದ್ಭುತ ಮಾಡಬೇಕಾಗಿತ್ತು. ಆದರೂ ಇನ್ನೂ ಆ ವಿಚಾರದಲ್ಲಿ ಒಂದು ಸ್ವಲ್ಪ ಖುಷಿ ಆಗಲಿಲ್ಲ. ಅವರು ಇನ್ನೊಂದು ಸ್ವಲ್ಪ ಖಡಕ್ ಸ್ಟೈಲಲ್ಲಿ ಬರಬೇಕಾಗಿತ್ತು ಅಂತಕ್ಕಂಥದ್ದು ಹೇಳ್ಬೇಕಾಗಿತ್ತು. ಅಥವಾ ಅಗ್ನಿ ಪರೀಕ್ಷೆ ಎನ್ನುವಂಥದ್ದು ಕೂಡ ಭಾಳ ಸುದ್ದಿಯಾಗಿತ್ತು, ಅದನ್ನು ಕೂಡ ಹೇಳ್ಬಹುದಾಗಿತ್ತು. ಇನ್ನು ಮುಂದೆ ಇದೇ ರೀತಿಯಾಗಿ ಬಿಗ್ ಬಾಸ್ ಸೀಸನ್ 13 ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೀನಿ. ನನ್ನ ಭಾಷೆಯಲ್ಲಿ ಹೇಳ್ತೀನಿ, ಅವ್ರವ್ರ ಭಾಷೆ ಒಳಗೆ ಹೇಳಂಗಿಲ್ಲ. ನನಗೆ ಹೆಂಗೆ ತಿಳಿತಿ ಹಂಗೆ ಹೇಳ್ತೀನಿ. ಉತ್ತರ ಕರ್ನಾಟಕ ಭಾಷೆ ಒಳಗೆ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಅದ್ರ ಜೊತೆಗೆ ಲೈಕ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ ನಿಮಗೆ ಹೆಂಗೆ ಅನಿಸ್ತಾ ಅಂತಕ್ಕಂಥದ್ದು. ಅಥವಾ ಬಿಗ್ ಬಾಸ್ನಲ್ಲಿ ಗಿಲ್ಲಿಯನ್ನು ಮೀರಿಸಬಲ್ಲ ಅಂತಹ ವ್ಯಕ್ತಿ ಈ ಬಿಗ್ ಬಾಸ್ ಸೀಸನ್ 13 ಬರಬಹುದಾ ಅಂತಕ್ಕಂಥ ವಿಚಾರವನ್ನು ಕಮೆಂಟ್ ಮಾಡ್ರಿ ಅಂತ ಹೇಳ್ತೀವಿ. ಈ ವಿಡಿಯೋ ನಿಮಗೆ ಮುಗಿಸಕ್ಕೆ ಧನ್ಯವಾದಗಳು.